ಏನಪ್ಪಾ ಅಂದ್ರೆ ನಾನು ಇವತ್ತೊಂದು ಕ್ಲಾಸ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರವಾಗಿ ನಿಮಗೆ ಏನು ರಿಲೇಟೆಡ್ ಆದಂಥ ಒಂದು ಟಾಪಿಕ್, ಸಿಂಪಲ್ ಟಾಪಿಕ್ಕು, ಅದನ್ನು ನಾನು ಇವತ್ತು ಹೇಳುವಂಥ ಕೆಲಸ ಮಾಡ್ತಾ ಇದ್ದೀನಿ. ಹಂಗಂತೇಳಿ ಇದೇ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ಅಂತಲ್ಲ, ಯಾಕಂದರೆ ಇದು ಕೆಮಿಸ್ಟ್ರಿಯಲ್ಲಿ 13th ಚಾಪ್ಟರ್ ಇದೆ. ಹೌದಾ, ಮೊದಲು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡಿಬಿಟ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಟ್ರೊಡಕ್ಷನ್, ಅಲ್ಲಿ ಏನಪ್ಪಾ ಅಂದರೆ ಡಿಫರೆಂಟ್ ಕಂಪೌಂಡ್ಸ್ ಪ್ಯೂರಿಫಿಕೇಶನ್, ಈ ಥರ ಪ್ರೋಸೆಸ್ ಇದೆ. ಅದಕ್ಕೆ ನಿಮಗೆ ಇದು ಟಚ್ ಇದೆ ಅನ್ನುವಂಥ ದೃಷ್ಟಿಯಿಂದ ಮೊದಲು ಏನು ಮಾಡ್ತಾ ಇದ್ದೀನಿ, ಇವತ್ತು ಹೈಡ್ರೋಕಾರ್ಬನ್ಸನ್ನು ಆಲ್ರೆಡಿ ನೀವು 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿದ್ದೀರಾ. ಅದಕ್ಕೆ ಈ ಚಾಪ್ಟರ್ನ ಒಂದು ಸ್ವಲ್ಪ ಹೈಲೈಟ್ ಆಗಿ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನು ಬ್ರೀಫ್ ಆಗಿ ಈ ಚಾಪ್ಟರ್ನ ಯಾವಾಗ ತೊಗೊಂಡು 13th ಚಾಪ್ಟರ್ ಇದನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಇಂಟ್ರೊಡಕ್ಷನ್ ದಿಂದ ಹಿಡಿದು ಸ್ಟಾರ್ಟ್ ಮಾಡಬೇಕು. ಅದಾ ನಿಮ್ಗೆ ಈ ಚಾಪ್ಟರ್ ಜೊತೆ ಟಚ್ ಇದೆ ಅನ್ನೋಂಥ ದೃಷ್ಟಿಯಿಂದ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ನಿಮಗೆ ಗೊತ್ತಿದ್ದರಿಂದಲೇ ಸ್ಟಾರ್ಟ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಾನು ಬಯೋ ಯಾವ್ದಾದ್ರು ಬಯೋದು ಒಂದು ಚಾಪ್ಟರ್ ಏನು ಮಾಡ್ತೀನಿ, ಬಯೋ ಫಸ್ಟ್ ಚಾಪ್ಟರ್ದಿಂದ ಮ್ಯಾಕ್ಸಿಮಮ್ ಏನು ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಐ ಥಿಂಕ್ ಬಯೋಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಅಂತ ಫಸ್ಟ್ ಚಾಪ್ಟರ್ ಇದೆ ಅನ್ಸುತ್ತೆ. ಅದನ್ನು ನಾನು ನಾಳೆ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇನು ಡಿಸ್ಕಸ್ ಮಾಡ್ತಾ ಇದೀವಲ್ಲ ಈ ಚಾಪ್ಟರ್ ಯಾವ್ದಪ್ಪ ಅಂದರೆ ಹೈಡ್ರೋಕಾರ್ಬನ್ಸ್. ಹೌದಾ, ಹಾಗಾದ್ರೆ ಹೈಡ್ರೋಕಾರ್ಬನ್ಸ್ ಫಸ್ಟ್ ಆಫ್ ಆಲ್ ನಾವು ಏನು ನೋಡ್ಬೇಕಂದ್ರೆ ಇಂಟ್ರೊಡಕ್ಷನ್, ಹೈಡ್ರೋಕಾರ್ಬನ್ಸ್ನ ಇಂಟ್ರೊಡಕ್ಷನ್. ಹೌದಾ, ಹಾಗಾದ್ರೆ ಹೈಡ್ರೋಕಾರ್ಬನ್ಸ್ನ ಇಂಟ್ರೊಡಕ್ಷನ್ ಅನ್ನು ನೋಡೋದಾದ್ರೆ ನಾನು ಈಗ ಮ್ಯಾಕ್ಸಿಮಮ್ ಏನು ಮಾಡ್ತೀನಿ, ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಒಂದಷ್ಟು ಕ್ಲಾಸ್ಗಳನ್ನು ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಮಿಕ್ಸ್ ಮಾಡಿ ಹೇಳ್ತಾ ಹೋಗ್ತಿರ್ತೀನಿ. ಹೌದಾ, ಮುಂದೆ ಮುಂದೆ ಹೋದಂಗೆ ಒಂದು ಸ್ವಲ್ಪ ಇಂಗ್ಲೀಷ್ ಟೋನ್ ಹೆಚ್ಚಾಗ್ತದೆ. ಆಮೇಲೆ ನಾನು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗಿದೆ, ಯಾಕಂದ್ರೆ ಪ್ಯೂರ್ ಕನ್ನಡ ಮೀಡಿಯಂ ಟೀಚ್ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಂ ಒಂದು ಸ್ವಲ್ಪ ಗ್ಯಾಪ್ ಆಗಿದೆ, ಅದನ್ನು ನಾನು ಫಿಲ್ಅಪ್ ಮಾಡ್ಕೊಳ್ಳೋದು ಸ್ವಲ್ಪ ದಿವಸಗಳಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇಂಟ್ರೊಡಕ್ಷನ್ ಏನಪ್ಪಾ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅನ್ನ ನಮ್ಮ ನಿತ್ಯ ಜೀವನದಲ್ಲಿ ಏನಪ್ಪಾ ಅಂದ್ರೆ ವೆರೈಟೀಸ್ ಆಫ್ ಫೀಲ್ಡ್ಸ್ ಅಲ್ಲಿ ಬಳಸ್ತೀವಿ, ಡಿಫ್ರೆಂಟ್ ಕೇಸಸ್ ಅಲ್ಲಿ ಬಳಸ್ತೀವಿ. ಹಾಗಾದ್ರೆ ನಮ್ಮ ಜೀವನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೈಡ್ರೋಕಾರ್ಬನ್ಸ್ಗಳಿಂದ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದೀವಿ. ಮೋರ್ ದೆನ್ 2 ಲ್ಯಾಕ್ ಏನಪ್ಪಾ ಅಂದ್ರೆ ಹೈಡ್ರೋಕಾರ್ಬನ್ ಕಂಪೌಂಡ್ಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ನಾವು ಆಲ್ರೆಡಿ ನಮ್ಮ ಜೀವನದಲ್ಲಿ ಬಳಸ್ತಾ ಇದ್ದೀವಿ. ನಮ್ಮ ಜೀವನ ಹೆಂಗಾಗಿದೆ ಅಂದ್ರೆ ಹೈಡ್ರೋಕಾರ್ಬನ್ಗಳಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲನೇದಾಗಿ ಹೈಡ್ರೋಕಾರ್ಬನ್ಗಳನ್ನ ನಮ್ಮ ಜೀವನದಲ್ಲಿ ಎಲ್ಲಿ ಬಳಸ್ತೀವಿ ಅಂತ ನೋಡಿದಾಗ, ನಾನು ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಅಭ್ಯಾಸ ಮಾಡ್ದಂಗೆ ನೀವು ಅಭ್ಯಾಸ ಮಾಡಿದಂತ CNG, LPG, ಹೌದಾ, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇವುಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಏನ್ ಮಾಡ್ತಾ ಇದ್ವಿ, ಬಳಸ್ತಾ ಇದ್ವಿ. ಹೌದಾ, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಡೊಮೆಸ್ಟಿಕ್ ಫ್ಯೂಯಲ್ ಆಗಿ ಬಳಸ್ತಾ ಇದ್ದೀವಿ. LPG ಅನ್ನು ಇತ್ತೀಚಿನ ದಿನಗಳಲ್ಲಿ ಡೊಮೆಸ್ಟಿಕ್ ಫ್ಯೂಯಲ್, ಅಡುಗೆ ಮನೆ ಇಂಧನವಾಗಿ ಬಳಸ್ತಾ ಇದ್ದೀವಿ. ಹಾಗಾದ್ರೆ ಇವು ಏನಪ್ಪಾ ಅಂದ್ರೆ ಲೆಸ್ ಪೊಲ್ಯೂಟನ್ಸ್ ಅನ್ನ, ಆದಷ್ಟು ಕಡಿಮೆ ವಾಯು ಮಾಲಿನ್ಯಕಾರಕಗಳನ್ನ ಬಿಡುಗಡೆ ಮಾಡ್ತಾವ ಅಂತ ಹೇಳಿ, ಪೂರ್ವ ದಹನ ಕ್ರಿಯೆಗೆ ಒಳಗಾಗ್ತಾವ, ಕಂಪ್ಲೀಟ್ ಕಂಬಷನ್ಗೆ ಒಳಗಾಗ್ತಾವ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ CNG ಮತ್ತು LPG ಅನ್ನು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಾ ಇದೀವಿ. ಇದ್ರ ಜೊತೆಗೆ ಹೌದಾ ಡೊಮೆಸ್ಟಿಕ್ ಫ್ಯೂಯಲ್ ಆಗಿ ಕೆರೋಸಿನ್ ಅನ್ನು ಬಳಸ್ತೀವಿ. ನಾವು ಯಾವ್ದನ್ನ ಕೆರೋಸಿನ್ ಅನ್ನು ಬಳಸ್ತೀವಿ. ಆದ್ರೆ ಕೆರೋಸಿನ್ ಏನ್ ಮಾಡ್ತದಂದ್ರೆ ಒಂದಷ್ಟು ಪೊಲ್ಯೂಟನ್ಸ್ ಅನ್ನ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಪಾರ್ಟಿಕಲ್ಸ್ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತದೆ. ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ನಾವು LPG CNG ಕೊಡ್ತೀವಿ, ಅಷ್ಟೊಂದು ಪ್ರಿಫರೆನ್ಸ್ ಕೆರೋಸಿನ್ಗೆ ಕೊಡೋದಿಲ್ಲ. ಹಿಂದಿನ ಕಾಲದಲ್ಲಿ ಇದನ್ನ ಇನ್ನೂ ಬಳಸ್ತಾ ಇದ್ರು. ಆದಷ್ಟು ಕೆಲವು ರಾಜ್ಯಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಕೆರೋಸಿನ್ ಮೇಲೆ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾಕೆ, ಇನ್ ಕಂಪ್ಲೀಟ್ ಕಂಬಷನ್ಗೆ ಒಳಗಾಗ್ತದ ಅನ್ನುವಂತ ದೃಷ್ಟಿಯಿಂದ. ಇನ್ನು ಇದಿಷ್ಟೇ ಅಲ್ಲದೆ ಹೌದಾ, ಭೂಮಿಯ ಅಂತರಾಳದಲ್ಲಿ ಸಿಗುವಂತಹ ಅರ್ತ್ ಕ್ರಸ್ಟ್ ಅಲ್ಲಿ ಸಿಗುವಂತಹ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದಾವ, ಪೆಟ್ರೋಲಿಯಂನ ಉಪ ಉತ್ಪನ್ನಗಳೇನಿದಾವ, ಅವುಗಳನ್ನು ಕೂಡ ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಾ ಇದೀವಿ. ಹಂಗಾದ್ರೆ ಪೆಟ್ರೋಲಿಯಂನ ಉಪ ಉತ್ಪನ್ನಗಳು ಯಾವುದು? ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು, ಅಥವಾ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು. ಇವೆಲ್ಲ ಏನಪ್ಪಾ ಅಂದ್ರೆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್. ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಾ ಇದೀವಿ. ಅದೇ ರೀತಿ ಈಗ ಫಾಸಿಲ್ ಫ್ಯೂಯಲ್ಸ್ ಅಂತ ಅಭ್ಯಾಸ ಮಾಡಿದೀವಿ. ಹೌದಾ, ಪೆಟ್ರೋಲಿಯಂ ಕೂಡ ಫಾಸಿಲ್ ಫ್ಯೂಯಲ್, ಕೋಲು ಕೂಡ ಏನು, ಕಲ್ಲಿದ್ದಲು ಕೂಡ ಏನು ಫಾಸಿಲ್ ಫ್ಯೂಯಲ್. ಕಲ್ಲಿದ್ದಲನ್ನ ಏನಪ್ಪಾ ಅಂದ್ರೆ ಆಸವಣ ಕ್ರಿಯೆಗೆ ಒಳಪಡಿಸಿ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಒಳಪಡಿಸಿ ನಾವೇನ್ ಮಾಡ್ತೀವಿ ಅಂದ್ರೆ ಹೌದಾ ಕೋಲ್ ಗ್ಯಾಸ್ ಅಂತ ಬರ್ತದೆ. ಯಾವುದು ಕೋಲ್ ಗ್ಯಾಸ್ ಅಂತ ಬರ್ತದೆ, ಅದನ್ನ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡ್ತೀವಿ. ಕೋಲ್ ಗ್ಯಾಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡ್ತೀವಿ. ಆಮೇಲೆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದ್ನಲ್ಲ, ಯಾವ್ದನ್ನ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಅಂತ. ಆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಅನ್ನ ಹೌದಾ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೂಲಕ, ಆಂಶಿಕ ಆಸವಣ, ಆಂಶಿಕ ಆಸವಣದ ಮೂಲಕ ಶುದ್ಧೀಕರಿಸುವಂತ ಕೆಲಸ ಮಾಡ್ತೀವಿ. ಹೌದಾ, ಶುದ್ಧೀಕರಿಸಬೇಕಾದ್ರೆ ಇವೆರಡದನ್ನು ಶುದ್ಧೀಕರಿಸಬೇಕಾದ್ರೆ ಅಥವಾ ಏನೋ ಡಿಸ್ಟಿಲೇಷನ್ ಒಳಪಡಿಸಬೇಕಾದ್ರೆ ಒಂದಷ್ಟು ಪೊಲ್ಯೂಟನ್ಸ್ ಏನಾಗ್ತವೆ ಅಂದ್ರೆ ವಾತಾವರಣಕ್ಕೆ ಬಿಡುಗಡೆ ಆಗ್ತವೆ. ಯಾಕಂದ್ರೆ
ನಾವು ಎರಡೂ ಸೈಮಲ್ಟೇನಿಯಸ್ಲಿ ಅಧ್ಯಯನ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಯೂಸಸ್ ಆಫ್ ಹೈಡ್ರೋಕಾರ್ಬನ್ಸ್. ಯೂಸಸ್ ಆಫ್ ಹೈಡ್ರೋಕಾರ್ಬನ್ಸ್ ಅನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಹೈಡ್ರೋಕಾರ್ಬನ್ಗಳಂದರೇನು, ವಾಟ್ ಡು ಯು ಮೀನ್ ಬೈ ಹೈಡ್ರೋಕಾರ್ಬನ್ಸ್? ಡೆಫಿನಿಷನ್ ಬೇಕು ನಮಗೆ. ಯಾವ್ದು ಹೈಡ್ರೋಕಾರ್ಬನ್ಸ್? ಯಾವ್ದು ಹೈಡ್ರೋಕಾರ್ಬನ್ಸ್? ದ ಕಂಪೌಂಡ್ಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್. The compounds made up of carbon and hydrogen, those are called as hydrocarbons. ಯಾವ ಸಂಯುಕ್ತಗಳು ಹೈಡ್ರೋಜನ್ ಮತ್ತು ಕಾರ್ಬನ್ ಇಂದ ಉಂಟಾಗಿದಾವ ಅಂತಹ ಸಂಯುಕ್ತಗಳನ್ನ ನಾವೇನ್ ಕರಿತೀವಿ? ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. The compounds made up of hydrogen and carbon atoms, those are called as hydrocarbons. Now we are going to discuss one definition. Finished. Now we are going to discuss about uses. Uses of hydrocarbons. What are the uses of hydrocarbons? First of all, I told for you what CNG we use as a domestic fuel. LPG we also use as a domestic fuel. Kerosene used as a domestic fuel. Okay. Then next, coal gas. Coal gas is used maximum industry. Okay, it is used as a fuel in industry. It is used as a fuel in industry. ಕಾರ್ಖಾನೆಗಳಲ್ಲಿ ಒಂದು ಇಂಧನವಾಗಿ ಬಳಸ್ತಾರೆ. ಯಾವುದನ್ನ? ಕೋಲ್ ಗ್ಯಾಸ್ ಅನ್ನ. ಆಮೇಲೆ ಅಷ್ಟೇ ಅಲ್ಲ, ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತಲ್ಲ, ಅದು ಪೆಟ್ರೋಲ್ ಆಗಿರ್ಬೋದು, ಅದೇನಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಹೌದಾ? ಪೆಟ್ರೋಲ್, ಡೀಸೆಲ್ ಮತ್ತು ಕೆರೋಸಿನ್ ಕೆಲವು ಆಟೋಮೊಬೈಲ್ಸ್ಗೆ ಇಂಧನವಾಗಿ ಬಳಸ್ತೀವಿ. ವಾಹನಗಳಿಗೆ ಇಂಧನವಾಗಿ ಏನ್ ಮಾಡ್ತೀವಿ? ಬಳಸ್ತೀವಿ. ಇಟ್ ಈಸ್ ಯೂಸ್ಡ್ ಆಸ್ ಅ ಫ್ಯೂಲ್ ಫಾರ್ ಆಟೋಮೊಬೈಲ್ಸ್. It is used as a fuel for automobiles. These are all uses of hydrocarbons, because fossil fuels, whatever the fossil fuels are there, it may be coal, kerosene or petroleum byproduct, these all are hydrocarbons made up of carbon and hydrogen. Made up of carbon and hydrogen. Now, not only for this, ಕೇವಲ ಏನಪ್ಪಾ ಅಂದ್ರೆ ಇಂಧನವಾಗಿ ಅಷ್ಟೇ ಬಳಸ್ದೆ, ಕೇವಲ ಇಂಧನವಾಗಿ ಅಷ್ಟೇ ಬಳಸದೆ, ವಾಹನಗಳಿಗೆ ಇಂಧನವಾಗಿ ಅಷ್ಟೇ ಬಳಸದೆ, ಇವುಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಕೆಲವು ಇಂಡಸ್ಟ್ರಿಗಳಲ್ಲಿ ಬಳಸ್ತೀವಿ. ದೀಸ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಮ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಸೊ ಇವನ್ ಪಾಲಿಮರ್ಸ್, ವಾಟ್ ಎವರ್ ವಿ ಕಾಲ್ ಪಾಲಿಮರ್ಸ್. ಓಕೆ, ಮ್ಯಾಕ್ಸಿಮಮ್ ಪಾಲಿಮರ್ಸ್. ಪ್ಲಾಸ್ಟಿಕ್ ಇಸ್ ಒನ್ ಪಾಲಿಮರ್. ಪ್ಲಾಸ್ಟಿಕ್ ಒಂದು ಪಾಲಿಮರ್. ಆ ಪಾಲಿಮರ್ ಅನ್ನ ಹೌದಾ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹೈಡ್ರೋಕಾರ್ಬನ್ಸ್ ಗಳನ್ನ ಬಳಸ್ತೀವಿ. ಹಾಗಾದ್ರೆ ಪಾಲಿಮರ್ಸ್ ಗಳು ಯಾವುವು? ಅದು ಪಾಲಿಥಿನ್ ಆಗಿರ್ಬಹುದು, ಹೌದಾ, ಪಾಲಿಥಿನ್ ಆಗಿರ್ಬೋದು, ಪಾಲಿಇಥಿಲಿನ್ ಆಗಿರ್ಬೋದು, ಪಾಲಿಸ್ಟಿರಿನ್ ಆಗಿರ್ಬೋದು. ಹೌದಾ, ಇಂತಹ ಏನಪ್ಪಾ ಅಂದ್ರೆ ಪಾಲಿಮರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಹೌದಾ ನಾವೇನ್ ಬಳಸ್ತೀವಿ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅನ್ನು ಬಳಸ್ತೀವಿ. ಹೈಡ್ರೋಕಾರ್ಬನ್ಸ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ polymers. Then example for polymers are polythene, then polyethylene, next polystyrene. Okay, these are some polymers. Not only in the manufacture of polymers, it is also used in the manufacture of dyes and drugs. ಹೌದಾ, ನಾವು ಹೈಡ್ರೋಕಾರ್ಬನ್ ಗಳನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಕೇವಲ ಹೌದಾ ನಾರುಗಳು ಅಂತ ಕರಿತೀವಲ್ಲ, ಪಾಲಿಮರ್ಸ್ ಗಳು ಅಂತ ಕರಿತೀವಲ್ಲ, ಅಂತಹಗಳು ಏನು ಸಂಶ್ಲೇಷಿತ ನಾರುಗಳು ಅಂತ ಬರ್ತಾವಲ್ಲ, ಸಂಶ್ಲೇಷಿತ ನಾರುಗಳ ಉತ್ಪಾದನೆ ಅಷ್ಟೇ ಬಳಸದೆ ಬಣ್ಣಗಳ ತಯಾರಿಕೆಗಳಲ್ಲಿ, ಔಷಧಗಳ ತಯಾರಿಕೆಯಲ್ಲೂ ಬಳಸ್ತೀವಿ. ಔಷಧಗಳ ತಯಾರಿಕೆಯಲ್ಲಿ ಏನ್ ಮಾಡ್ತೀವಿ? ಬಳಸ್ತೀವಿ. ಆಮೇಲೆ ಏನಪ್ಪಾ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅನ್ನ ಸಾಲ್ವೆಂಟ್ಸ್ ಫಾರ್ ಸಮ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇವುಗಳನ್ನ ಸಾವಯವ ದ್ರಾವಕಗಳಾಗಿ ಬಳಸ್ತೀವಿ. ಟು ಡಿಸಾಲ್ವ್ ಸಮ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಕೆಲವು ಹೈಡ್ರೋಕಾರ್ಬನ್ ಗಳನ್ನ ಕರಗಿಸ್ಲಿಕ್ಕೆ ಇವುಗಳನ್ನ ಸಾವಯವ ದ್ರಾವಕವಾಗಿ ಬಳಸ್ತೀವಿ. ಯಾವುದನ್ನ? ಹೈಡ್ರೋಕಾರ್ಬನ್ ಗಳನ್ನ. ಆಮೇಲೆ ಆಲ್ರೆಡಿ ಹೇಳಿದೆ ಡೈಸ್ ಅಂಡ್ ಡ್ರಗ್ಸ್ ಅಲ್ಲೂ ಬಳಸ್ತೀವಿ. ಹೌದಾ, ಇಷ್ಟು ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್, ಡೆಫಿನೇಷನ್, ಯೂಸಸ್ ಆಫ್ ಹೈಡ್ರೋಕಾರ್ಬನ್ಸ್. ಏನ್ ಸಿಲೆಬಸ್ ಇದೆಯಲ್ಲ ಹೌದಾ 13.1 ಅದನ್ನೇ ಹೇಳುವಂತ ಕೆಲಸ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಸಿಂಪಲ್ ಇದೆ, ಬಟ್ ಮುಂದೆ ಚಾಪ್ಟರ್ ಹೆಂಗೆ ಏನಪ್ಪಾ ಅಂದ್ರೆ ಐಸೋಮರ್ಸ್, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಬರ್ತಾವ, ನಾಮೆನ್ ಕಲ್ಚರ್ ಐಸೋಮರ್ಸ್ ಮತ್ತು ಅವುಗಳನ್ನ ಹೆಸರಿಸುವಂತ ಪದ್ಧತಿ, ನಾಮೆನ್ ಕಲ್ಚರ್ಸ್ ಮತ್ತು ಅವುಗಳ ಹೆಸರು. ನಾವು 10th ಅಲ್ಲಿ ಏನ್ ಮಾಡಿದ್ವಿಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಸಮಾಂಗೀಕರಣ ಅಂತ ಅಭ್ಯಾಸ ಮಾಡಿದ್ವಿ. ಯಾವ್ದು? ಬ್ಯೂಟೇನ್
ಸಮಾಂಗಿಗಳು 3 ಅಂತ ಹೇಳಿದೆ, ಪೆಂಟೇನ್ ಸಮಾಂಗಿಗಳು 5. ಹಾಗಾದ್ರೆ ಅವುಗಳ ಹೆಸರು ಏನಂತ ಹೇಳಿದ್ದೆ ನಾನು, ಹೌದಾ? ಬ್ಯೂಟೇನ್ದು ಒಂದು ಎನ್ ಬ್ಯೂಟೇನ್ ಅಂತ ಬರ್ತದೆ, ಮತ್ತೊಂದು ಐಸೋಬ್ಯೂಟೇನ್ ಅಂತ ಬರ್ತದೆ. ಆದ್ರೆ ಪೆಂಟೇನ್ ಅಲ್ಲಿ, ಹೌದಾ, ಎನ್ ಪೆಂಟೇನ್, ಐಸೋಪೆಂಟೇನ್, ನಿಯೋಪೆಂಟೇನ್. ಹಾಗಾದ್ರೆ ಅವುಗಳನ್ನ ಹೆಸರಿಸುವಂತ ವಿಧಾನ, ಹೆಂಗ ಸ್ಟ್ರಕ್ಚರ್ ಚೇಂಜ್ ಆಗ್ತದ, ಹಂಗ ಹೆಸರಿಸುವಂತ ವಿಧಾನನೂ ಚೇಂಜ್ ಆಗ್ತದ. ಇದನ್ನ ನಾವೇನ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ ವೆರಿ ಬ್ರೀಫ್ ಆಗಿ, ಆ ಚಾಪ್ಟರ್ ಅಲ್ಲಿ ಎಲ್ಲಾನು ಇದನ್ನೇ ಸ್ಟಡಿ ಮಾಡ್ತೀವಿ. ಐಸೋಮರ್ಸ್ ಆಫ್ ಹೈಡ್ರೋಕಾರ್ಬನ್ಸ್, ಅಲ್ಕೇನ್ಸ್, ಅಲ್ಕೀನ್ಸ್, ಅಲ್ಕೈನ್ಸ್, ಪ್ರಾಪರ್ಟೀಸ್ ಆಫ್ ಹೈಡ್ರೋಕಾರ್ಬನ್ಸ್, ಆಮೇಲೆ nomenclature, naming of organic compounds. Not only organic compounds, nomenclature we use in different fields. No? In biology also we use, in chemistry also we use. Okay, different fields we use nomenclature. Okay, in this chapter also we discuss about nomenclature. Okay, now we are going to discuss about classification of hydrocarbons. This is only introductory part. Whatever we are going to discuss now, this is only introductory part. Briefly, again we have to discuss. Okay, now we are going to discuss about classification of hydrocarbons. What we have to discuss? Classification of hydrocarbons. Classification of hydrocarbons. Okay, then first of all, hydrocarbons are categorized into open chain hydrocarbons, and next closed chain hydrocarbons. Okay, open chain hydrocarbons are also called as aliphatic. Or alicyclic. Hydrocarbons, and closed chain hydrocarbons are called as cyclic. They are closed. Okay, then next, in aliphatic hydrocarbons, again we make two categories. What are those? First one saturated, another one unsaturated. Open chain hydrocarbons we categorize into saturated hydrocarbons and unsaturated hydrocarbons. In closed chain hydrocarbons, again we categorize into cycloalkenes, but for our syllabus they given more and more about cycloalkenes. Then after that, aromatic hydrocarbons. Okay, now we are going to discuss first of all open chain hydrocarbons. Those are saturated and unsaturated. 10th standard ಅಲ್ಲಿ ನಾವು ಆಲ್ರೆಡಿ ಏನು ಮಾಡಿದ್ವಿ ಅಂದ್ರೆ ಅಭ್ಯಾಸ ಮಾಡಿದ್ವಿ, ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದ್ರೆ ಪರ್ಯಾಪ್ತ, ಹೌದಾ? ಅನ್ಸ್ಯಾಚುರೇಟೆಡ್ ಅಪರ್ಯಾಪ್ತ. Okay, then saturated hydrocarbons are again categorized into alkanes. Unsaturated hydrocarbons are again categorized into alkenes and alkynes. This is the main classification of hydrocarbons. Mainly we have to discuss in this chapter, 13th chapter, whatever the hydrocarbons is there. In that chapter we discussed alkanes, alkenes and alkynes. What are their structures? Okay, isomerism and nomenclature. And also in this chapter we are going to discuss about hydrocarbons properties. We discussed in 10th standard. Okay, it's addition reaction, substitution reaction. Okay, like this, those also again we have to discuss here. Okay, then what do you mean by saturated? Whatever the organic compounds or whatever the hydrocarbons having a single bond, they having a single bond. ಏಕ ಬಂಧವನ್ನು ಹೊಂದಿದಂತ ಹೈಡ್ರೋಕಾರ್ಬನ್ಗಳನ್ನ ಏನು ಕರಿತೀವಿ? ಅಲ್ಕೇನ್ಗಳನ್ನ ಕರಿತೀವಿ. ಅಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು.
ಅಲ್ಕೇನ್ಗಳೇನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏಕಬಂಧವನ್ನು ಹೊಂದಿರ್ತಾವ. ಆಮೇಲೆ ನೇರ ಸರಪಳಿಯಲ್ಲಿ ಅಥವಾ ಕವಲು ಸರಪಳಿಗಳಲ್ಲಿ ಅವುಗಳನ್ನು ಏನ್ ಮಾಡ್ತೀವಿ ಅಂದ್ರೆ ಬರೆಯುವಂತ ಕೆಲಸ ಮಾಡ್ತೀವಿ. ದೇ ಆರ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಬ್ರಾಂಚೆಡ್ ಚೈನ್ ಆರ್ ಸ್ಟ್ರೈಟ್ ಚೈನ್. Okay, then the general formula for alkanes, CnH2n plus 2, CnH2n plus 2. For alkenes CnH2n minus 2. ನಿಮ್ಗೆ ಯಾವ್ದು ಗುರುತಿದೆಯಲ್ಲ ಅದನ್ನೇ ಹೇಳುವಂಥದ್ದು. ಫಸ್ಟ್ ಚಾಪ್ಟರ್ ಅಲ್ಲಿ ನಿಮ್ಗೆ ಗುರುತಿದ್ದರೆ ಸ್ಟಾರ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನೇ ತಗೊಂಡಿದ್ದೀನಿ. ಓಕೆ, CnH2n H2n, then CnH2n minus 2. Okay, saturated hydrocarbons are the organic compounds, or saturated hydrocarbons are the carbons they having a single bond. Example for saturated hydrocarbons are alkanes, paraffins, and whatever the plant oriented and animal oriented fatty acids are there, those are all are alkanes. At room temperature they are maximum solids. But whenever we goes to unsaturated hydrocarbons contains a bond, double or triple bonds. They having a double or triple bonds, and their general formula CnH2n plus 2. Alkynes CnH2n minus 2. Okay, then alkenes and alkynes are at room temperature. They are maybe at liquid state or gaseous state. Some of the alkanes also at gaseous state. Example, methane. Some properties may be changed. Okay, methane. It is at a gaseous state. Okay, then general formula CnH2n plus 2 alkanes, CnH2n for alkenes and CnH2n minus 2 for alkynes. Now we are going to discuss about cycloalkanes. These are what? Closed chain hydrocarbons. In closed chain hydrocarbons, again we categorize into cycloalkanes and aromatic hydrocarbons. Cycloalkanes, whatever their general formula CnH2n, same. Alkenes and cycloalkanes general formula same. Okay, then aromatic hydrocarbons are, they are closed chain hydrocarbons. Sometimes they contain a double and sometimes they contain a triple bonds. Aromatic hydrocarbons, by mistake aromatic we pronounced, because except naphthalene balls, naphthalene ball is whatever it has a good smell. Aroma good smell word, whatever we pronounce aroma means good smell. ಏನಪ್ಪಾ ಅಂದ್ರೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಅವುಗಳನ್ನ ಯಾಕೆ ಕರೆದಿದ್ದೀವಿ ಅಂದ್ರೆ ಅದೇನು ಅರೋಮಾ ಅಂತ ಏನು ಹೇಳ್ತಲ್ಲ, ಅರೋಮಾ ಅಂದ್ರೆ ಒಳ್ಳೆಯ ಸುವಾಸನೆ ಹೊಂದಿದಂತಹ ದ್ರವ್ಯಗಳನ್ನ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಎಲ್ಲಾನು ಸುವಾಸಿತ ದ್ರವ್ಯಗಳಿದಾವಂತ ಇಲ್ಲ, ಅಪವಾದ ಎಂಬಂತೆ ನಾವು ಅದನ್ನ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ನೆಫ್ತಲೀನ್ ಗುಳಿಗೆ, ನುಸಿಗುಳಿಗೆ ಅಂತ ಕರಿತೀವಲ್ಲ, ಆ ನುಸಿಗುಳಿಗೆ ನಾವು ಬಿಟ್ಟು ಉಳಿದವೆಲ್ಲ ಅಂತಹ ಸುವಾಸನೆಯನ್ನು ಹೊಂದಿಲ್ಲ. ಆಮೇಲೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗೆ ನಾವು ಬೆಸ್ಟ್ ಎಕ್ಸಾಂಪಲ್ಸ್ ಯಾವ್ದು ಕೊಡ್ತೀವಿ ಅಂದ್ರೆ ಬೆನ್ಝೀನು ಮತ್ತು ಟಾಲಿನ್. ಬೆನ್ಝೀನ್ C6H6, ಟಾಲಿನ್ C7H8 or C6H5CH3. Okay, and we already studied about alkenes and alkynes with their nomenclature. If a hydrocarbon contains one carbon atom, then it's methane. 2 carbon atom, it's ethane. 3 carbon atoms, propane. 4 carbon atoms, butane. 5 carbon atoms, pentanes. You already know that one. You 10th standard briefly discussed about these things. Okay, remaining things whatever are there, this is the introduction. You already know these things. Today we only discussed about introduction of hydrocarbons and classification. Hydrocarbons are categorized into open chain, closed chain. Okay, in open chain again 2 categories: saturated, unsaturated. And for saturated example alkane. Okay, general formula CnH2n plus 2,
and whatever the compounds ends with the ane, A-N-E, those all are alkanes. And unsaturated hydrocarbons again categorized into two groups, alkenes and alkynes. Okay, alkenes general formula CnH2n, and alkynes formula CnH2n minus 2. Alkenes contains a double bond, alkynes contains a triple bond. They contains a triple bond. Then alkenes ends with ene, alkynes ends with ine, ends with a ine. Okay, then remaining things all are same. For meth, 1, eth, 2, means whatever we use a prefix for hydrocarbons, it depends on number of carbon atoms. If a compound contains a single carbon atom, it's a meth. If a compound contains a 2 carbon atoms, then it's a eth. If it contains 3, prof. Then if it contains 4, then but. If it contains a 5, then pent. If it contains a 6, then hex. If it contains a 7, hept. Then 8 means oct, 9 means non, 10 means dec. 10 means dec. These already we studied in 10th standard. In next classes, whenever I again start a hydrocarbon, at that time we very briefly we are going to discuss about alkanes, alkenes, alkynes with those cycloalkanes and some compounds of aromatic hydrocarbons. Okay, this is an introduction class. That's why this much only. I tried my level best to explain in both languages, Kannada and English. I also want to prepare for these classes, for your further classes. So tomorrow I am going to discuss any bio chapter with you, and I continuously this syllabus starts for. Okay, thank you so much.